ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಒಂದು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಒಂಚೂರು ಕೆಲಸ ಇದೆ. ಒಂದು ಸ್ವಲ್ಪ ನಾಳೆಗೆ ಡೆಕೋರೇಷನ್ ಐಟಮ್ಸ್ನ ಮಿಸ್ ಮಾಡಿಬಿಟ್ಟಿದ್ದೀನಿ. ತರಕ್ಕೆ ಹೋಗ್ತಾ ಇದ್ದೀನಿ ರಾಮನಗರಕ್ಕೆ. ಇಲ್ಲಿ ರಾಮನಗರಕ್ಕೆ ಬಂದಿದ್ವಿ. ನಮಗೆ ವಾಟರ್ ಬಾಟಲ್ಸ್ ಬೇಕಿತ್ತು. ಅಂದರೆ ನಾಳೆಗೆ ಊಟ ಇಟ್ಕೊಂಡಿರೋದ್ರಿಂದ ವಾಟರ್ ಬಾಟಲ್ಸ್ ತೊಗೊಂಡೋಗೋಣ ಅಂತ ಬಂದಿದ್ವಿ. ಹುಡುಕಾಡ್ತಾ ಇದ್ವಿ. ಗೊತ್ತಿರೋ ಅಂಗಡಿ ಇತ್ತು, ಬಟ್ ನಮ್ಗೆ ಯಾಕೋ ಅದು ಸಿಗ್ತಾನೆ ಇರಲಿಲ್ಲ. ಹುಡುಕಾಡ್ತಾ ಇದ್ವಿ. ಇಲ್ಲಿ ರಾಮನಗರದಲ್ಲಿ ಫ್ರೆಶ್ ಹೂನ ಇಟ್ಟಿರ್ತಾರೆ ಡೈಲಿ, ಬಟ್ ಇವತ್ತು ಜನವರಿ 1 ಆಗಿರೋದ್ರಿಂದ ಚೆನ್ನಾಗಿರೋ ಬೊಕ್ಕೇಸ್ ಎಲ್ಲ ಮಾಡಿ ಇಟ್ಟಿದ್ರು. ಅದನ್ನು ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ಫೈನಲಿ ವಾಟರ್ ಬಾಟಲ್ ಅಂಗಡಿ ಸಿಕ್ತು. 3 ಕೇಸ್ ಏನೋ ನಾವು ತಗೊಂಡ್ವಿ, ಅರ್ಧ ಲೀಟರ್ದು. ಅರೌಂಡ್ ನಮಗೆ 300 ರುಪೀಸ್ ಏನೋ ಬಿತ್ತು 3 ಕೇಸ್ಗೆ. ಅದು ತೊಗೊಂಡ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ಕೆಲಸ ಇತ್ತು, ಅದನ್ನ ಇಲ್ಲಿ ತೊಗೊಂಡು ನೋಡ್ಕೊಂಡು ಹೋಗಿ ಇಟ್ಬಿಟ್ಟು ಹೊರಗಡೆ ಹೋಗಿ ತೊಗೊಳೋಣ ಅಂತ. ಆ್ಯಕ್ಚುಲಿ ನಾವು ಬಿಸ್ಲೇರಿ ತೊಗೊಳೋಣ ಅಂತ ಮಾಡಿದ್ವಿ. ಬಟ್ ಬಿಸ್ಲೇರಿಗಿಂತ ಇನ್ನೊಂದು ಇದು ವೈಟ್ ಕಲರ್ ಇದೆಯಲ್ಲ, ಅದು ಚೆನ್ನಾಗಿತ್ತು. ಅದನ್ನ ತೊಗೊಂಡು ಆಮೇಲೆ ಇಲ್ಲಿ ಹೊರಗಡೆ ಬಂದು ಹೂ ತೊಗೊಳೋದಿತ್ತು ನಮ್ಮ ಪಪ್ಪನ ಫೋಟೋಕ್ಕೆ. ಅದನ್ನ ತಗೊಂಡು ಏನಾದರೂ ತಿಂದು ಹೋಗೋಣ ಅಂತ ಇಲ್ಲಿ ರಾಮನಗರದಲ್ಲಿ ಒಂದು ಚಿಕ್ಕದು ಅಂಗಡಿ ಇದೆ. ಸೊ ಅಲ್ಲಿ ಬಂದು ಐಸ್ ಕ್ರೀಮ್ ತಿನ್ನೋಣ ಅಂತ ತಿಂತಾಯಿದ್ವಿ. ಅದಾದಮೇಲೆ ಒಂಚೂರು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಐಸ್ ಕ್ರೀಮ್ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ. ಮತ್ತು ಮಿನಿ ಫಿಂಗರ್ ಚಿಪ್ಸ್ ಆರ್ಡರ್ ಮಾಡಿದೆ. ಅಲ್ಲಿ ಆರ್ಡರ್ ಮಾಡಿ ಬರೋ ಅಷ್ಟರಲ್ಲಿ ಅಲ್ಲಿ ಗೇಮ್ಸ್ ಇತ್ತು. ಗೇಮ್ಸ್ ಆಟ ಆಡ್ತಿದ್ವಿ ನಾನು ನನ್ನ ಹಸ್ಬೆಂಡು. ನನಗೆ ಆ್ಯಕ್ಚುಲಿ ಇದು ಗೇಮ್ ಗೊತ್ತಿಲ್ಲ. ಅವ್ರು ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಆಡೋದು ಅಂತ. ಸೊ ಹಂಗೆ ಅದನ್ನು ಕಂಟಿನ್ಯೂ ಮಾಡ್ಕೊತಾ ಹೋದೆ. ನೋಡಿ ಹೇಗೆ ಆಡ್ತೀವಿ ಅಂತ. We've been waiting for so long. We've been waiting for this time to begin. We ain't getting any older. I kinda feel a little younger. Run away and embrace the day. The sun is out, won't go away. Feel the clouds on your shoulder. Touch the sky, feeling bolder. Going out, going out, going all the way. Going high, 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 high. Going out, going out, going all the way. Going high, high, high. Going all the way, going up, going all the way, going up, going up. ಮಿನಿ ಫಿಂಗರ್ ಚಿಪ್ಸ್ ಬಂತು, ತಿನ್ಕೊಂಡ್ವಿ. ಚೆನ್ನಾಗಿತ್ತು, ಟೇಸ್ಟ್ ಚೆನ್ನಾಗಿತ್ತು. ಸ್ವಲ್ಪನೇ ಬೇಕಿತ್ತು ಖಾರ ಏನಾದರೂ ತಿನ್ನೋಕ್ಕೆ. ಅದಾದಮೇಲೆ ಇಲ್ಲಿ ಮಾಲ್ಗೆ ಬಂದಿದ್ವಿ. 1-2 ಥಿಂಗ್ಸ್ನ ಬಿಟ್ಕೊಂಡು ಹೋಗಿದ್ದೆ, ಡೆಕೋರೇಷನ್ ಐಟಮ್ಸು. ಸೊ ಅದನ್ನು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೋಗೋಣ ಹಂಗೆ ನೋಡ್ತಾ ಇದ್ದೆ. ಮತ್ತೇನಾದರೂ ಮರ್ತ್ಕೊಂಡಿದ್ದೀನ ಅಂತ ನೋಡ್ತಾ ಇದ್ದೆ. ಏನೂ ಇಲ್ಲ, ಎಲ್ಲ ಆಗಿದೆ. ಬಿಲ್ ಮಾಡಿಸ್ಕೊಂಡು ಹೋಗೋಣ ಇವಾಗ. ಮನೆಗೆ ಬಂದ್ವಿ. ನನ್ನ ಮಗಳು ಆಟ ಆಡ್ತಾ ಇದ್ಲು, ಅದನ್ನೇ ನೋಡ್ಕೊಂಡು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಯಾವಾಗ್ಲೂ ಏನು ಬಿದ್ದಿರುತ್ತೋ ಅದನ್ನೇ ಬಾಯಲ್ಲಿ ಇಟ್ಕೊತಾಳೆ. ಚಿಕ್ಕ ಮಕ್ಕಳೇ ಹಂಗೆ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಊರಿಂತ್ರ ಕಡಲೆ ಗಿಡ ತಂದಿದ್ದರು. ಅದನ್ನ ಹುರ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೆ, ಎಲ್ಲ ಬಿಡಿಸ್ಬಿಟ್ಟು. ಚೆನ್ನಾಗಿತ್ತು. ಒಂದು ಸ್ವಲ್ಪನೇ ತಂದಿದ್ದರು, ಊರಲ್ಲಿ ಗಿಡ ಇರುತ್ತಲ್ವ, ಸೊ ಚೆನ್ನಾಗಿರುತ್ತೆ ಅಂತ ನಾನೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ತಿನ್ನೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಪನ್ನೀರ್ ಪಲ್ಯ ಮಾಡ್ತಾಯಿದ್ದೀನಿ, ಚಪಾತಿಗೆ ನೈಟ್ ಊಟಕ್ಕೆ ಅಂತ. ಸೊ ಪನ್ನೀರ್ ಪಲ್ಯ ಮಾಡಿದೆ. ರೆಸಿಪಿ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗಾಯಿತು. ಇವತ್ತು ಜನವರಿ 1 ಆಗಿರೋದ್ರಿಂದ ಒಂದು ಸ್ವಲ್ಪ ಹೊರಗಡೆ ಹೋಗಿ ಕೆಲಸನೂ ಇತ್ತು, ಅದನ್ನು ಮುಗಿಸ್ಕೊಂಡು ಸ್ವಲ್ಪ ಸುತ್ತಾಡ್ಕೊಂಡು ಬಂದ್ವಿ. ಅದಾದಮೇಲೆ ನಾಳೆಗೆ ಜನವರಿ 2 ನನ್ನ ಮಗಳ ಬರ್ತಡೇ ಇದೆ. ಸೊ ಅದು ಕೂಡ ವ್ಲಾಗ್ ಬರುತ್ತೆ. ಆ್ಯಂಡ್ ಆಲ್ಮೋಸ್ಟ್ ಇವತ್ತಿಗೆಲ್ಲ ಕೆಲಸ ಆಯಿತು. ಇಲ್ಲ ಇಲ್ಲಿ ಬರ್ತಡೇ ಮಾಡಬೇಕು ಅಂದ್ಕೊಂಡಾಗಿಂತ ಬರೀ ಓಡಾಡೋದ್ರಲ್ಲೇ ಹೋಯಿತು. ಸೊ ಹಂಗಾಗಿ ಆಗಲಿಲ್ಲ. ಇವತ್ತು ಹೊರಗಡೆ ಹೋಗಿ ಚಿಕ್ಕ ಚಿಕ್ಕ ಕ್ಲಿಪ್ಸ್ ಅಷ್ಟೇ ತೊಗೊಂಡಿರೋದು, ಅದನ್ನೇ ಆ್ಯಡ್ ಮಾಡ್ತೀನಿ ಬ್ಲಾಗಲ್ಲಿ.
ಸೊ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಆ್ಯಂಡ್ ಎಲ್ಲನೂ ಅಡುಗೆ ಅಂದರೆ ಅಡುಗೆದವ್ರಿಗೆಲ್ಲ ಹೊರಗಡೆನೇ ಹೇಳಿದ್ದೀವಿ. ಡೆಕೋರೇಷನ್ ಮಾತ್ರ ನಾವು ಮನೇಲಿ ಮಾಡ್ಕೊಳೋದಾಗುತ್ತೆ. ಸೊ ಅರೌಂಡ್ 7 o'clock ಆ ರೀತಿ ಕೇಕ್ ಕಟ್ಟಿಂಗ್ ಆದರೆ ಸಾಕು. ಆ್ಯಂಡ್ ನಾವು ಆರಾಮಾಗಿ ಡೆಕೋರೇಷನ್ನ ಮಾಡಿಕೊಂಡು 7 ಗಂಟೆ ಒಳಗಡೆ ನಾವು ಕೇಕ್ ಕಟ್ ಮಾಡಿಸಿದ್ರೆ ಚೆನ್ನಾಗಾಗತ್ತೆ ಅಂತ ನಮ್ಮ ಪ್ಲ್ಯಾನ್ ಇರೋದು. ಏನಾಗುತ್ತೋ ನೋಡೋಣ. ನಾಳೆ ಅದನ್ನು ಕೂಡ ವ್ಲಾಗ್ನ ಮಾಡ್ಕೊತೀನಿ, ಯಾಕಂದರೆ ನಾಳೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊತೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.